ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ತವರೂರಲ್ಲಿ ಊರ ಹಬ್ಬ ನಡೀತಾ ಇತ್ತು. ನಮ್ಮದು ಒಂದು ವಿಡಿಯೋ ಇರಲಿ ತವರೂರದು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೆ. 27ನೇ ತಾರೀಕು ನೈಟು ಎಳವಾರ ಮಾಡ್ತಿರೋದು ಇದು. 28 ಮಾರನೆಗೆ ಮಾಮೂಲಿ ಮಾದೇಶ್ವರನ ಕೊಂಡ ಆಯಿತು. 27ನೇ ತಾರೀಕು ನೈಟು ಎಳವಾರ ಫುಲ್ಲು ನಮ್ಮ ಹಂಚುಗುಳಿ ಎಷ್ಟು ಊರು ಬೀದಿಗಳಿದ್ದಾವೆ ಆ ಬೀದಿಗಳಿಗೆಲ್ಲ ಎಳವಾರ ಹೋಗಿ ಪೂಜೆ ಮನೆಗೂ ಪೂಜೆ ಮಾಡ್ತಾರೆ ಎಳವಾರಕ್ಕೆ. ಅವತ್ತು ನೈಟ್ ನಮ್ಮ ಮನೆ ಹತ್ರ ಬಂದಿತ್ತು, ಅವಾಗ ವೀಡಿಯೋ ಮಾಡಿರೋದಿದ್ದು. ಆ ಎಳವಾರಕ್ಕೆ ಅಂತ ಕಟ್ಟಿರೋ ಹಸುಗಳು ಸುಮ್ಮನೆ ಇರ್ತಾನೆ ಇರಲಿಲ್ಲ. ಏನು ಟಮಟೆ ಸೌಂಡ್ಗೂ ಅದಕ್ಕೂ ಏನು ಜಾಸ್ತಿ ಬೆದರುತ್ತಾ ಇದ್ದೋ. ಎಳವಾರ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಹೋಗಿ ಕೊಂಡಕ್ಕೆ ಸೌದೆ ಹಾಕ್ಬಿಟ್ಟು ಆಮೇಲೆ ನಮ್ಮ ಊರಿಗೆ ಜನಕ್ಕೆಲ್ಲ ಊಟ ಹಾಕ್ತಾರೆ. ಅಂದರೆ ದೇವಸ್ಥಾನ ಹತ್ರ ಅಡುಗೆ ಮಾಡಿರ್ತಾರೆ, ಅವರೆಕಾಳು ಸಾರು ಮುದ್ದೆ ಮಾಡಿ ಪಾಯಸ ಮಾಡಿರ್ತಾರೆ. ಅದಕ್ಕೆ ಊಟ ಮಾಡೋದಕ್ಕೆ ಎಲ್ಲ ಬಂದು ಕೂತ್ಕೊಂಡು ನೈಟು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಎಲ್ಲ ಮನೆಗೆ ಹೋಗ್ತಿರೋದಿದು. ನಾವು ಹುಟ್ಟಿದಾಗಿಂದ ಇದೆ ಫಸ್ಟು ನಮ್ಮೂರಿಗೆ ಈ ಥರ ಲೈಟಿಂಗ್ ಸಿಸ್ಟಮ್ ಬಿಟ್ಟಿರೋದು. ಯಾವ ವರ್ಷನೂ ಈ ಥರ ಲೈಟಿಂಗ್ಸ್ ಹಾಕಿರಲಿಲ್ಲ. ಈ ಸಲ ಏನೋ ಗ್ರ್ಯಾಂಡಾಗಿ ಮಾಡ್ತಾವ್ರೆ ಊರಲ್ಲಿ. ನಮ್ಮೂರಲ್ಲಿ ಹಬ್ಬ ಮಾಡಿ 5 ವರ್ಷ ಆಗಿತ್ತು. 5 ವರ್ಷಕ್ಕೆ ಇವಾಗ ಮಾಡ್ತಾವ್ರೆ ಹಬ್ಬನ. ಅದಕ್ಕೋಸ್ಕರ ಈ ದೇವಸ್ಥಾನದ ಹತ್ರ ಊಟ ಮುಗಿಸ್ಕೊಂಡು ಬಂದು ನಮ್ಮ ಪರ್ಸ ಮೇಲೆ ಕೂತ್ಕೊಂಡು ನನ್ನ ತಮ್ಮ, ನಮ್ಮ ಅಜ್ಜಿದಿರು, ನಮ್ಮ ಚಿಕ್ಕವ್ವ, ನಮ್ಮ ಮನೆಯವರು ಇಷ್ಟು ಜನ ಕೂತಿತ್ತು ಪರ್ಸಲಲ್ಲಿ. ನಮ್ಮೂರಲ್ಲಿ ಮಾದೇಶ್ವರನ ದೇವಸ್ಥಾನ ಕೊಂಡ ಮುಗಿದು ಒಂದು ವಾರಕ್ಕೆ ಮಾರಮ್ಮನ ಕೊಂಡ ಮಾಡೋದು. ಆವಾಗ ನೆಂಟರು ಇಷ್ಟಿಗೆಲ್ಲ ಹೇಳೋದು. ನಾವು ಈ ಸಲ ಯಾರಿಗೂ ಹೇಳಲಿಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ವಿ. ಯಾಕಂತಂದರೆ ನಮ್ಮ ದೊಡ್ಡಪ್ಪ ತೀರೋಗಿ ಇನ್ನೂ 1 ತಿಂಗಳಾಯ್ತು ಅಷ್ಟೇ. ಅದಕ್ಕೋಸ್ಕರ ನಾವೇನು ದೇವ್ರಿಗೆ ಆರತಿನೂ ಕೊಡುವಂಗಿಲ್ಲ. ಮಾಮೂಲಿ ಮನೆಯಲ್ಲಿ ಅಡುಗೆ ಊಟ ಮಾಡಿಕೊಂಡು ಒಂದು ಬೇಕಾದವ್ರು ಯಾರು ಇದ್ದಾರೆ ಅವ್ರಿಗೆ ಹೇಳ್ಕೊಂಡು ನಮ್ಮಪ್ಪನ ಅಕ್ಕ ತಂಗಿದಿರಿಗೆ ಹೇಳ್ಕೊಂಡು ಹಬ್ಬ ಮಾಡ್ಕೋತಾ ಇದ್ದೀವಿ ಅಷ್ಟೇ. ನಾಷ್ಟ ಮಾಡಿಕೊಂಡು ಕೊಂಡ ನೋಡ್ಕೊಂಡು ಇದೇ ನೋಡಿ ನಮ್ಮೂರಿನ ಮಾದೇಶ್ವರ ಸ್ವಾಮಿ ದೇವಸ್ಥಾನ. 7:30 ಅಷ್ಟರಲ್ಲಿ ಕೊಂಡ ಆಯಿತು ಬೆಳಗಿನ ಜಾವ. ಆಮೇಲೆ ಕೊಂಡ ಎಲ್ಲ ಆದಮೇಲೆ ನಮ್ಮೂರಲ್ಲಿ ಮಾದಪ್ಪ ಮತ್ತು ಮುತ್ತಪ್ಪ ಮತ್ತು ಮಾರಮ್ಮನ ದೇವಸ್ಥಾನ ಮೆರವಣಿಗೆ ಮಾಡ್ತಾರೆ. ಮಾದೇಶ್ವರನ ಕೊಂಡ ಆಯಿತು. ಮುತ್ತಪ್ಪನಿಗೆ ಮಣೆ ಓಡಿಸ್ತಾರೆ. ಇದು ಮನೆ ಹತ್ರನೂ ಫುಲ್ಲು ನಮ್ಮೂರು ಎಷ್ಟು ಬೀದಿಗಳಿದ್ದಾವೆ ಎಲ್ಲ ಮನೆ ಹತ್ರನೂ ಹೋಗಿ ಎಲ್ಲರ ಮನೆಯವ್ರೂ ಮಣೆ ಓಡಿಸ್ತಾರೆ. ಅಂದರೆ ಹೋಲಿಯಪ್ಪರ ಅಂತ ಮಾಡ್ತಾರೆ, ರಸಾಯನ ಮಾಡಿ, ಇಲ್ಲಾಂದರೆ ಹಲಸಿನಣ್ಣಲ್ಲಿ ಏನೋ ಮಾಡ್ತಾರೆ, ಹಲಸಿನಣ್ಣು ಕಜ್ಜಾಯ ಆ ಥರ ಮಾಡಿ ಒಬ್ಬೊಬ್ಬರು ಮನೆ ಹತ್ರನೂ ಹೋಲಿಯಪ್ಪರ ಮಾಡಿ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಮನೇಲಿ ನಾವು ಮಾಡುವಂಗಿರಲಿಲ್ಲ. ನಾವು ಅಷ್ಟೇ ಈ ವರ್ಷ ಹಬ್ಬ ಮಾಡಿದಾಗೆಲ್ಲ ಮಾಮೂಲಿ ಮನೆ ಓಡಿಸ್ತದೆ. ಈ ಸಲ ನಮ್ಮ ದೊಡ್ಡಪ್ಪ ತೀರ್ಕೊಂಡಿರೋದ್ರೆ ನಾವೇನು ಊರಲ್ಲಿ ಯಾವ ಹಬ್ಬನೇ ಮಾಡಲಿ, ಏನೇ ಮಾಡಲಿ, ಯಾವ ದೇವ್ರ ಮೆರವಣಿಗೆನೇ ಮಾಡಲಿ, ಸ್ಟಾರ್ಟಿಂಗಿಂದ ಲಾಸ್ಟ್ ಬೀದಿ ಇರೋದ್ರಿಂದ ಸ್ಟಾರ್ಟಿಂಗಿಂದ ಮಾಡ್ಕೊಬೋತಾರಲ್ಲ, ಪಾಪ ಎಲ್ಲ ಸುಸ್ತಾಗಿರ್ತಾರೆ. ಟಮಟೆ ಹೊಡೆಯೋರೇ ಆಗಲಿ, ಈಗ ಓಲೆಪರ ಮಾಡ್ತಾರಲ್ಲ ಅವರು ಅಷ್ಟೇ ಅಲ್ಲೆಲ್ಲ ತಿಂದು ಇಲ್ಲಿ ಯಾರೂ ಪಾಪ ಓಲೆಪರ ಮಾಡೋಕ್ಕೆ ಬರಲಿಲ್ಲ. ಪಾಪ ಅವರು ಊರಿಗೆ ಹೋಡ್ರು ಮತ್ತು ಇನ್ನೊಬ್ರು ಇಬ್ಬರೇ ಅಷ್ಟೇ ಓಲೆಪರ ಮಾಡ್ತಾರೆ ಅಂತ ಹೇಳಿದ್ರೆ ನೈಟ್ ಎಳವಾರ ಎಲ್ಲ ಮುಗಿಸಿ 12 ಗಂಟೆ 1 ಗಂಟೆ ಹಿಂಗೆ ಕೊಂಡಕ್ಕೆ ಬೆಂಕಿ ಹಾಕ್ತಾರೆ. ಆಮೇಲೆ ಪೂಜಾರಪ್ಪನ ಮೇಲೆ ಕರ್ಗ ಹಾಕಿ ಫುಲ್ ಸ್ಟಾರ್ಟಿಂಗ್ ಮನೆಯಿಂದ ಮತ್ತು ನಮ್ಮೂರೆಲ್ಲ ಮುಗಿಸಿ ದೊಡ್ಡಿ ಅಂತ ಅದೇ ಹುಣಸೆ ಮರ ದೊಡ್ಡಿ ಅದನ್ನು ಮುಗಿಸ್ಕೊಂಡು ಮಡ್ಲಕ್ಕಿ ಕಟ್ಸ್ಕೊಬತ್ತಾರೆ. ಎಲ್ಲ ಫುಲ್ಲು ಮನೆ ಬೀದಿಗೆ ಎಷ್ಟು ಮನೆಗಳಿದ್ದಾವೆ ಎಲ್ಲರ ಮನೆ ಹತ್ರನೂ ಮಡ್ಲಕ್ಕಿ ಜೊತೆಯಲ್ಲಿ ಮಾದಪ್ಪ ಮುತ್ತಪ್ಪನ ಮೆರವಣಿಗೆನ ಆಗೋದಿದೆ. ಅಂದರೆ ವಾರ ಆಗಿರ್ತದಲ್ಲ ಮಾದೇಶ್ವರನ ಕೊಂಡಾಗಿ ವಾರದ ಮೆರವಣಿಗೆನೂ ಜೊತೆಲೇ ಕರ್ಗದ ಜೊತೆಲೇ ಮಾದಪ್ಪ ಮುತ್ತಪ್ಪ ಮೆರವಣಿಗೆ ಆಗೋಯ್ತದೆ. ಆಮೇಲೆ ಲಾಸ್ಟು ಎಲ್ಲ ಮಡ್ಲಕ್ಕಿ ಎಲ್ಲ ಕಟ್ಸ್ಕೊಂಡು ಇನ್ನೇನು ಕೊಂಡಾಯಕ್ಕೆ ಹೋಗಬೇಕು ಅಂತ ಹೇಳೋಷ್ಟರಲ್ಲಿ ನಮ್ಮೂರು ಮಾದೇಶ್ವರನ ದೇವಸ್ಥಾನಕ್ಕೆ ಮತ್ತು ಮುತ್ತಪ್ಪನ ದೇವಸ್ಥಾನಕ್ಕೆ ಕಳಿಸ್ಬಿಟ್ಟು ಆಮೇಲೆ ಕೊಂಡಾಯಕ್ಕೆ ಹೋಗುತ್ತೆ ನಮ್ಮ ಮಾರಮ್ಮ. ಇದು ಬಂದು ನಮ್ಮ ಮನೆ ಹತ್ರ ಬಂದು ಮಡ್ಲಕ್ಕಿ ಕಟ್ಸ್ಕೊಬೇಕಾದ್ರೆ ಬಂದಿರೋದು. ಆದರೆ ನಮ್ಮ ಮನೇಲಿ ಮಡ್ಲಕ್ಕಿ ಕಟ್ಟುವಂಗಿರ್ಲಿಲ್ವಲ್ಲ, ಹಂಗೆ ಕಾಲು ತೊಳ್ಬಿಟ್ಟು ಅರ್ಶಿನ ಕುಂಕುಮ ಹಾಕಿ ಪೂಜೆ ಮಾಡೋ ಮಗ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅರ್ಶಿನ ಕುಂಕುಮ ಹಾಕಿಬಿಟ್ಟು ಪೂಜೆ ಮಾಡ್ತಿರೋದು.
ಊರೆಲ್ಲ ಮುಗಿಸ್ಕೊಂಡು ಬೀದಿ ಲಾಸ್ಟ್ ಮನೆಯೇ ನಮ್ಮದು. ನಮ್ಮ ಮನೆ ಹತ್ರ ಬರೋಷ್ಟರಲ್ಲಿ ಹೇಗಾದರೂ ಪಾಪ ಅವ್ರಿಗೂ ಕಾಲು ಕೈ ನೋವು ಬಂದಿರ್ತದಲ್ಲ, ಆಮೇಲೆ ಅವರೇ ಚೇರ್ ಕೊಡು ಕೂತ್ಕೊಳ್ಳಿ ಒಂದು 5 ನಿಮಿಷ ಅಂದ್ಬಿಟ್ಟು ಕುಣಿಸಿ ನಾವು ಆಮೇಲೆ ಪೂಜೆ ಮಾಡಿ ಸಣ್ಣ ಮಾಡಿಕೊಂಡು, ನಮ್ಮ ಪಕ್ಕದ ಮನೆಯವ್ರನ್ನ ಅವರು ಸಣ್ಣ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ನಮ್ಮ ಮನೆ ಬಿಟ್ಟು ನಮ್ಮ ಮನೆ ಹತ್ರ ಬರೋಷ್ಟರಲ್ಲೇ 5:15 ಆಗಿತ್ತು. ನಮ್ಮ ಬೀದಿ ಎಲ್ಲ ಮುಗಿಸ್ಕೊಂಡು ಮತ್ತೆ ದೊಡ್ಡಿಗೆ ಹೋಗ್ಬೇಕಿತ್ತು. ಅಲ್ಲೆಲ್ಲ ಮುಗಿಸ್ಕೊಬರೋದಕ್ಕೆ ಲೇಟ್ 7 ಗಂಟೆ 7:30 ಏನೋ ಹತ್ರ ಆಯ್ತದೆ. ನಾವು ಆವಾಗ ರೆಡಿಯಾಗಿ ದೇವ್ರು ಅಲ್ಲಿಂದ ದೊಡ್ಡಿಯಿಂದ ಮುಗಿಸ್ಕೊಂಡು ಬರ್ತಾವೆ ಇನ್ನೇನು ಅನ್ನೋ ಟೈಮಲ್ಲಿ ನಾವು ರೆಡಿಯಾಗಿ ತಂಪೆತ್ಕೊಂಡು ದೇವ್ರ ಜೊತೆನೇ ಹೋಗಬೇಕು. ನಮ್ಮ ಕಡೆ ದೇವ್ರು ಸಪ್ರೇಟ್ ಹೋಗಿ ಕೊಂಡ ಹೇಳ್ತು, ತಂಪೆತ್ಕೊಂಡು ದೇವ್ರ ಜೊತೆನೇ ಹೋದ್ಮೇಲೆ ದೇವ್ರಲ್ಲಿ ಕೊಂಡಾಯೋದು ಬರಬೇಕು. ಆಮೇಲೆ ಬಂದಾದಮೇಲೆ ದೇವರು ಕೊಂಡಕ್ಕೆ 3ನೇ ರೌಂಡ್ ಮುಗ್ದಂಗೆ ಬಂದು ಕೊಂಡಕ್ಕೆ ಹೋಗೋಕ್ಕೆ ನಿಂತ್ಕೊಳ್ತದೆ. ಆಮೇಲೆ ಅದು ದೇವರು ಆಪೋಸಿಟಲ್ಲಿ ಮರಿ ಒದ್ರಿದ್ರೆ ಕೊಂಡಾಯೋದು. ಇದೇನೋ ಒಂದು 1/2 ಅವರ್ ಅರ್ಧ ಗಂಟೆ ಒದ್ರಲೇ ಇಲ್ಲ ಮರಿ. ನಾನು ನಮ್ಮ ಆಂಟಿ ಕೊಂಡ ದೇವರು ನುಗ್ಗೋದು ನೋಡಲೇಬೇಕು ಅಂದ್ಬಿಟ್ಟು ಕೊಂಡದ ಅರ್ಗೆ ಹೊಂಟೋಗ್ಬಿಟ್ಟಿದ್ದೋ. ಏನು ಆ ಕೆಂಡದ ಹಬೆ ಹೊಡಿತೈತು ಅಂತಂದರೆ ದೇವ್ರ ಸಹಕಾರ ಇಲ್ಲದೆ ದೇವರು ಅಷ್ಟು ಸುಲಭವಾಗಿ ಹೋಗೋಕ್ಕಾಗಲ್ತು. ನಾವೇ ಒಂದು ಸ್ವಲ್ಪ ಟಚ್ ಆಗೋದ್ರೆ ಎಷ್ಟು ನೋವು ಅನುಭವಿಸ್ತೀವಿ. ಆ ಲಬೇಲಿ ನಿಂತ್ಕೊಂಡು ನಾವು ಅನುಭವಿಸ ಪಡ್ತಿದ್ದೋ ಅಂತಂದರೆ 1/2 ಅವರ್ ದೇವರು ಮರಿ ಹೋದ್ರಲಿಲ್ಲ, ದೇವರು ಕೊಂಡ ಆಗಲಿಲ್ಲ. ಆಮೇಲೆ ಎದುರುಗಡೆ ಕಾಣ್ತಿರೋ ಮೋಲ್ಡ್ ಮೇಲೆ ನಿಂತಿರೋರ್ನೆಲ್ಲ ಕೆಳಗೆ ಇಳಿಸಿದ್ರು. ಯಾಕೋ ಹೋದ್ರುತ್ತೆ ಎಲ್ಲ ಇಳಗ್ರಿ ಕೆಳಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ನಿಂತಿರೋರು ಇಳಗಲಿಲ್ಲ, ಹಂಗೆ ನಿಂತಿದ್ರು. ಆಮೇಲೆ ಒಂದು 1/4 ಗಂಟೆನೂ ನೋಡಿದ್ರು ಒದರುತ್ತೆ ಅಂತ ಒದ್ರಲ್ಲೇ ಇಲ್ಲ. ನಮಗಂತೂ ಆ ಕೆಂಡದ ಹಬೆ ಮೊಕ್ಕಕ್ಕೆ ಹೊಡಿತಾ ಇದ್ರೆ ಬೇವರೆಲ್ಲ ಹರ್ಕೊಂಡು ಹೋಯ್ತಾಯಿತ್ತು ಮೈಯಲ್ಲಿ. ಬಿಸಿಲು ಹಬೆ ಈ ಕಡೆ ಕೆಂಡದ ಹಬೆ ಹೊಡಿತಾಯಿತ್ತು ಅಂದರೆ ಯಾಕೋ ಇದು ಮರಿ ಒದರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಮರಿ ತಂದ್ಬಿಟ್ರು. ಆ ಮರಿ ಬಂದ್ಬಿಟ್ಟು ಏನು ಕೊಂಡದ ಮಧ್ಯಕ್ಕೆ ನಿಂತ್ಕೊಬಿಡ್ತು. ಬೈಕ್ ಎದ್ರುಕೊಂಡು ಜನ ಅಂತಿರೋದು ಕೋತ್ಕೊಳ್ವೆ. ದೇವ್ರ ಕೊಂಡನೇ ಆಯ್ದಿರಲಿಲ್ಲ. ಮರಿ ಬಂದು ಕೊಂಡಕ್ಕೆ ಮಧ್ಯದಲ್ಲೇ ನಿಂತ್ಕೊಬಿಡ್ತು. ಆಮೇಲೆ ಎಲ್ಲ ಜನಗಳು ಅಂತಿದ್ರಲ್ಲ, ಆ ಬೈಕ್ ಬಂದು ಸೈಡಲ್ಲಿ ನಿಂತ್ಕೊಬಿಡ್ತು. ಆಮೇಲೆ ಕೆತ್ಕೊಂಡೋಗಿ ಪುನಃ ನಿಲ್ಲಿಸಿ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಮರಿ ಒದರುತ್ತು. ಆಮೇಲೆ ದೇವರು ಕೊಂಡ ಆಯಿತು. ಆರಾಮಾಗಿ ನಿಂತ್ಕೊಂಡು ನೋಡಿದ್ವಿ ನಾವಂತೂ. ನಾವು ಕೊಂಡ ಮುಗಿಸ್ಕೊಂಡು 5 ನಿಮಿಷನೂ ಕೊಂಡದ ಹತ್ರ ನಿಂತ್ಕೊಂಡಿರಲಿಲ್ಲ. ಯಾಕಂದರೆ ತಂಪನ ಆರತಿ ಕೊಂಡ ಆದಮೇಲೆ ತಂಪನ ಆರತಿ ದೇವಸ್ಥಾನಕ್ಕೆ ಒಳಗೆ ಹೋಗೋದು. ನಾವು ನಾವು ಸಿಂಪಲ್ಲಾಗಿ ಒಂದು ಮರಿ ತೊಗೊಂಡಿದ್ದೋ, ಒಂದು 20 kg ಮರಿ, 10 kg ಚಿಕನ್ ತೊಗೊಂಡಿದ್ದೋ. ನಾವು ನಮ್ಮ ಫ್ಯಾಮಿಲಿಗೆ ಮಾತ್ರ ನಾವು ಹೇಳ್ಕೊಂಡಿದ್ದೋ. ಬಂದು ಎಲ್ಲ ಊಟ ಮಾಡಿಕೊಂಡು ನಾನು ಹಬ್ಬ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದೆ. 10 ದಿನ ಆಗಿತ್ತು ಹೋಗಿ ನಮ್ಮೂರಿಗೆ. ಹಬ್ಬ ಎಲ್ಲ ಮುಗಿಸ್ಕೊಬರುವ ಅಂತಲೇ ಹೋಗಿ 1 ವಾರ ಇರೋಣ ಅಂತಲೇ ಹೋಗಿದ್ದೋ.